ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ದೀದಿ ಕೋಟೆ ಒಡೆದ ಸುವೇಂದು ಅಧಿಕಾರಿ ಯಾರು? ರಾಜಕೀಯದಲ್ಲಿ ಬೆಳೆದು ಬಂದಿದ್ದು ಹೇಗೆ? ಕಾಂಗ್ರೆಸ್ನಲ್ಲಿದ್ದ ಇವರು ಟಿಎಂಸಿಗೆ ಬಂದು ಮಾಡಿದ್ದೇನು? ಮಮತಾ ಬ್ಯಾನರ್ಜಿ ಪರಮಾಪ್ತರಾಗಿದ್ದ ಸುವೇಂದು ಬಿಜೆಪಿಯ ಕಮಲ ಹಿಡಿದಿದ್ದು ಯಾಕೆ? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸುವೇಂದು ಅಧಿಕಾರಿ ಆರಂಭಿಕ ಜೀವನ. ಸುವೇಂದು ಅಧಿಕಾರಿ 1970 ಡಿಸೆಂಬರ್ 15ರಂದು ಪಶ್ಚಿಮ ಬಂಗಾಳದ ಪೂರ್ವ ಬೇದಿನಿ ಜಿಲ್ಲೆಯಲ್ಲಿ ಜನಿಸಿದ್ರು. ತಂದೆ ಸಿಸಿರ್ ಅಧಿಕಾರಿ, ತಾಯಿ ಗಾಯತ್ರಿ ಅಧಿಕಾರಿ. ತಂದೆ ಸಿಸಿರ್ ಅಧಿಕಾರಿ ಮೊದಲು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ಆದ್ರೆ 2000ನೇ ಇಸವಿಯಲ್ಲಿ ಟಿಎಂಸಿ ಸೇರಿದ್ರು. ಎರಡೆರಡು ಸಲ ಶಾಸಕರಾಗಿದ್ದ ಸಿಸಿರ್ ಅಧಿಕಾರಿ 2009ರಿಂದ 3 ಸಲ ಕಾಂತಿ ಲೋಕಸಭೆ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆದ್ರು. 2009ರಲ್ಲಿ ಕಾಂಗ್ರೆಸ್ ಟಿಎಂಸಿ ಮೈತ್ರಿ ಇದ್ದಿದ್ರಿಂದ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಹೀಗೆ ರಾಜಕಾರಣಿಯ ಕುಟುಂಬದಲ್ಲಿ ಹುಟ್ಟಿದ ಸುವೇಂದು ಅಧಿಕಾರಿಗೆ ದಿಬ್ಯೇಂದು ಅಧಿಕಾರಿ ಮತ್ತು ಸೌಮೇಂದು ಅಧಿಕಾರಿ ಅನ್ನೋ ಸಹೋದರರು ಇದ್ದಾರೆ. ಅವರಲ್ಲಿ ಸೌಮೇಂದು ಅಧಿಕಾರಿ ತಂದೆಯ ಕಾಂತಿ ಕ್ಷೇತ್ರದಲ್ಲಿ 2024ರಲ್ಲಿ ಬಿಜೆಪಿಯಿಂದ ಗೆದ್ದು ಸಂಸದರಾಗಿದ್ದಾರೆ. ಇನ್ನು ಪ್ರವತ್ ಕುಮಾರ್ ಕಾಲೇಜಿನಿಂದ ಡಿಗ್ರಿ ಪಡ್ಕೊಂಡಿದ್ದ ಸುವೇಂದು ಅಧಿಕಾರಿ 2011ರಲ್ಲಿ ರವೀಂದ್ರ ಭಾರತಿ ವಿವಿಯಿಂದ MA ಪಡ್ಕೊಂಡಿದ್ದಾರೆ. ನಂದಿಗ್ರಾಮ ಚಳವಳಿಯ ಅಸಲಿ ಹೀರೋ. ರಾಜಕೀಯಕ್ಕೆ ಬಂದಿದ್ದ ಹೇಗೆ? ಸುವೇಂದು ತಂದೆಯಂತೆ ಸುವೇಂದು ಅಧಿಕಾರಿ ಕೂಡ ಆರಂಭದಲ್ಲಿ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡಿದ್ರು. 1995ರಲ್ಲಿ ಕಾಂತಿ ಮುನ್ಸಿಪಾಲಿಟಿಗೆ ಕೌನ್ಸಿಲರ್ ಆಗಿ ಸೆಲೆಕ್ಟ್ ಆದ್ರು. 1998ರಲ್ಲಿ ಸುವೇಂದು ದೀದಿ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ಗೆ ಸೇರಿದ್ರು. 2006ರಲ್ಲಿ ಕಾಂತಿ ದಕ್ಷಿಣ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. ಅದೇ ವರ್ಷ ಕಾಂತಿ ಮುನ್ಸಿಪಾಲಿಟಿಯ ಚೇರ್ಮನ್ ಕೂಡ ಆದ್ರು. ಈ ನಡುವೆ ರಾಜ್ಯ ಆಳ್ತಿದ್ದ ಕಮ್ಯುನಿಸ್ಟ್ ಸರ್ಕಾರ ನಂದಿಗ್ರಾಮದಲ್ಲಿ ರೈತರ ಭೂಮಿಯನ್ನ ವಶಕ್ಕೆ ಪಡೆಯಿತು. ಆಗ ಶುರುವಾಗಿದ್ದೇ ನಂದಿಗ್ರಾಮ ಚಳವಳಿ. ಇಲ್ಲಿ ಭೂಮಿ ಸ್ವಾಧೀನದ ವಿರುದ್ಧ ಹೋರಾಟ ನಡೆಸಲಾಯಿತು. ಆರಂಭದಲ್ಲಿಯೇ ಭೂಮಿ ಉಚ್ಛೇದ ಪ್ರತಿರೋಧ ಸಮಿತಿಯನ್ನ ಕಟ್ಟಿ ಈ ಹೋರಾಟದ ನೇತೃತ್ವ ವಹಿಸಿದ್ದು ಸುವೇಂದು ಅಧಿಕಾರಿ. ಈ ನಡುವೆ ಮಾವೋವಾದಿಗಳಿಗೆ ಶಸ್ತ್ರಾಸ್ತ್ರ ಪೂರೈಸಿ ಹೋರಾಟಕ್ಕೆ ಇಳಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ನಂದಿಗ್ರಾಮಕ್ಕೆ ಸರ್ಕಾರದ ಅಧಿಕಾರಿಗಳು ಹೋಗೋಕೆ ಹೆದರುವ ಪರಿಸ್ಥಿತಿ ಬಂದು ಬಿಟ್ಟಿತ್ತು. ಈ ಹೋರಾಟ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿಗೆ ಒಳ್ಳೆಯ ಮೈಲೇಜ್ ತಂದು ಕೊಡ್ತು. ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ತಳಮಟ್ಟದಲ್ಲಿ ಸಂಘಟನೆ ಮಾಡುವಲ್ಲಿ ಎತ್ತಿದ ಕೈ ಎನಿಸಿಕೊಂಡ್ರು. ಟಿಎಂಸಿಯಲ್ಲಿ ವೇಗವಾಗಿ ಬೆಳೆದ ಸುವೇಂದು. ನಂದಿಗ್ರಾಮ ಹೋರಾಟದ ಬಳಿಕ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯ ನಂಬಿಕಸ್ಥರಲ್ಲಿ ಮೊದಲಿಗರಾದ್ರು. ದೀದಿಯ ಶಿಷ್ಯನ ರೀತಿಯಲ್ಲಿ ಗುರುತಿಸಿಕೊಂಡ್ರು. ಮಮತಾ ಕೂಡ ಸುವೇಂದುಗೆ ಹೊಸ ಹೊಸ ಜವಾಬ್ದಾರಿಗಳನ್ನ ಕೊಟ್ರು. ಹಲವು ಜಿಲ್ಲೆಗಳಲ್ಲಿ ಪಕ್ಷದ ಅಬ್ಸರ್ವರ್ ಆಗಿ ನೇಮಿಸಿದ್ರು. ಆ ಜಿಲ್ಲೆಗಳಲ್ಲಿ ಸುವೇಂದು ಅಧಿಕಾರಿ ಪಕ್ಷವನ್ನ ಬಲಪಡಿಸಿದ್ರು. 2009ರಲ್ಲಿ ಸುವೇಂದು ಅಧಿಕಾರಿ ತಾಮ್ಲುಕ್ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. 2011ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿ ಭರ್ಜರಿಯಾಗಿ ವಿನ್ ಆಗಿ ಮಮತಾ ಬ್ಯಾನರ್ಜಿ ಸಿಎಂ ಆದ್ರು. ಆದ್ರೆ ಅದರಲ್ಲಿ ಸುವೇಂದು ಅಧಿಕಾರಿ ಪಾತ್ರ ತುಂಬಾ ದೊಡ್ಡದಿತ್ತು. 2014ರಲ್ಲಿ ಮತ್ತೆ ಸುವೇಂದು ಅಧಿಕಾರಿ ತಾಮ್ಲುಕ್ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. ಆದ್ರೆ 2016ರ ವಿಧಾನಸಭೆ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಸ್ಪರ್ಧೆ ಮಾಡಿದ್ರು. ಆಗ ವಿನ್ ಆಗಿದ್ರಿಂದ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ದೀದಿ ಕ್ಯಾಬಿನೆಟ್ ನಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಶುರು ಮಾಡಿದ್ರು. ಸುವೇಂದು ಅಧಿಕಾರಿ ಬಿಜೆಪಿಗೆ ಬಂದಿದ್ಯಾಕೆ? ಮಮತಾ ಬ್ಯಾನರ್ಜಿ ನಿಧಾನವಾಗಿ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನ ರಾಜಕೀಯಕ್ಕೆ ತಂದ್ರು. ತಮ್ಮ ಉತ್ತರಾಧಿಕಾರಿ ರೀತಿಯಲ್ಲಿ ಬೆಳೆಸೋಕೆ ಶುರು ಮಾಡಿದ್ರು. ಜೊತೆಗೆ ಸುವೇಂದು ಅಧಿಕಾರಿಯ ಮಹತ್ವ ಪಕ್ಷದಲ್ಲಿ ಕಡಿಮೆ ಆಗ್ತಾ ಹೋಯ್ತು. ಇದು ಸುವೇಂದು ಅಧಿಕಾರಿಗೆ ಇಷ್ಟ ಆಗಲಿಲ್ಲ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಯಾವುದೇ ಪ್ರಬಲ ನಾಯಕ ಇರಲಿಲ್ಲ. ಸುವೇಂದು ಅಧಿಕಾರಿಗೆ ಉನ್ನತ ಮಟ್ಟಕ್ಕೆ ಏರಲು ಬಿಜೆಪಿಯಲ್ಲಿ ಅವಕಾಶ ಇತ್ತು. ಹೀಗಾಗಿ 2020ರಲ್ಲಿ ಸುವೇಂದು ಅಧಿಕಾರಿ ಸಚಿವ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಕೊನೆಗೆ ಟಿಎಂಸಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ರಿಸೈನ್ ಮಾಡಿಬಿಟ್ರು. ನಂತರ ಅಮಿತ್ ಶಾ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆ ಆದ್ರು. ಜೊತೆಗೆ ಸುವೇಂದು ಅಧಿಕಾರಿಯ ತಂದೆ ಸಿಸಿರ್ ಮತ್ತು ಸಹೋದರ ಸೌಮೇಂದು ಕೂಡ ಬಿಜೆಪಿ ಸೇರಿದ್ರು. ಈ ಬೆಳವಣಿಗೆ ಪಶ್ಚಿಮ ಬಂಗಾಳ ರಾಜಕೀಯ ವಲಯಕ್ಕೆ ಶಾಕ್ ಕೊಟ್ಟಿತ್ತು. ದೀದಿಗೆ ಶಿಷ್ಯನಿಂದಲೇ ಸೋಲಿನ ರುಚಿ. 2021ರ ವಿಧಾನಸಭೆ ಚುನಾವಣೆ ಬಂತು. ಸುವೇಂದು ಬೆಂಬಲಿಗರೆಲ್ಲ ಟಿಎಂಸಿಯಿಂದ ಬಿಜೆಪಿಗೆ ಬಂದಾಗಿತ್ತು. ಹೀಗಾಗಿ ಮಮತಾಗೆ ಹೊಸ ತಲೆನೋವು ಶುರುವಾಗಿತ್ತು. ಸುವೇಂದು ಅಧಿಕಾರಿ ಎಂದಿನಂತೆ ನಂದಿಗ್ರಾಮ ಕ್ಷೇತ್ರದಲ್ಲೇ ಕಣಕ್ಕೆ ಇಳಿದಿದ್ರು. ಅವರನ್ನ ಕ್ಷೇತ್ರದಲ್ಲಿ ಕಟ್ಟಿ ಹಾಕಿ ಬೇರೆ ಕಡೆ ಹೋಗದಂತೆ ಮಾಡಲು ಮಮತಾ ಒಂದು ಪ್ಲಾನ್ ಮಾಡಿದ್ರು. ನಂದಿಗ್ರಾಮ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಟಿಎಂಸಿಯಿಂದ ಮಮತಾ ಬ್ಯಾನರ್ಜಿ ಕಣಕ್ಕೆ ಇಳಿದು ಬಿಟ್ರು. ರಾಜ್ಯದಲ್ಲಿ ಟಿಎಂಸಿ ಏನೋ ವಿನ್ ಆಯಿತು.
ಟಿಎಂಸಿ ಕೂಟ 215 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತು. ಆದರೆ ನಂದಿಗ್ರಾಮದಲ್ಲಿ ಶಿಷ್ಯನನ್ನ ಕಟ್ಟಿಹಾಕಲು ಹೋದ ಮಮತಾ ಬ್ಯಾನರ್ಜಿ ಖುದ್ದು ಸೋಲು ಕಂಡ್ರು. ನಂತರ ಮಮತಾ ಭವಾನಿಪುರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ವಿನ್ ಆಗ್ಬೇಕಾಯ್ತು. ಹೀಗೆ ಮಮತಾ 3ನೇ ಬಾರಿಗೆ ಸಿಎಂ ಆಗಿ ಮುಂದುವರಿದ್ರು. ಟಿಎಂಸಿಯನ್ನ ಮಕಾಡೆ ಮಲಗಿಸಿದ ಸುವೇಂದು. ಈ ಸಲ ಅಂದ್ರೆ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ನೇತೃತ್ವ ಸುವೇಂದುಗೆ ಕೊಡಲಾಗಿತ್ತು. ಕಳೆದ ಸಲ ದೀದಿ ಮಮತಾ ಮಾಡಿದಂತೆ ಈ ಸಲ ಸುವೇಂದು ಅಧಿಕಾರಿ ಮಾಡಿದ್ರು. ನಂದಿಗ್ರಾಮದ ಜೊತೆಗೆ ಮಮತಾರ ಭವಾನಿಪುರ ಕ್ಷೇತ್ರದಲ್ಲೂ ಸ್ಪರ್ಧಿಸಿದ್ರು. ಎರಡರಲ್ಲೂ ಸುವೇಂದು ವಿನ್ ಆದ್ರು. ಮಮತಾ ಬ್ಯಾನರ್ಜಿ ವಿರುದ್ಧ ಭವಾನಿಪುರದಲ್ಲಿ 15,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ರು. ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಬಿಜೆಪಿ ಭರ್ಜರಿಯಾಗಿ ವಿನ್ ಆದ್ರೆ ದೀದಿಯ ಟಿಎಂಸಿ ಕಟ್ಟಿದ್ದ 15 ವರ್ಷಗಳ ಕೋಟೆ ನುಚ್ಚು ನೂರಾಗಿ ಹೋಯ್ತು. ಆದ್ರೂ ಸೋತ ನೋವಿನಲ್ಲಿದ್ದ ಮಮತಾ ಬ್ಯಾನರ್ಜಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಅದರ ಬೆನ್ನಲ್ಲೇ ರಾಜ್ಯಪಾಲರು ದೀದಿ ಸರ್ಕಾರವನ್ನೇ ವಿಸರ್ಜನೆ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿಯ ಸಿಎಂ ಆಗೋದು ಪಕ್ಕಾ ಆಗಿದೆ. ರಿಸಲ್ಟ್ ಬಳಿಕ ಪಶ್ಚಿಮ ಬಂಗಾಳ ರಣರಂಗ. ಹೌದು, ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂತೆ ಇಡೀ ಪಶ್ಚಿಮ ಬಂಗಾಳ ರಣರಂಗದಂತಾಗಿದೆ. ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಟಿಎಂಸಿ ಆರೋಪಿಸಿದೆ. ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ ಗಲಾಟೆಗಳು ನಡೀತಿವೆ. ಅದರಲ್ಲೂ ಸುವೇಂದು ಅಧಿಕಾರಿ ಪಿಎ ಹತ್ಯೆ ಆಗಿರೋದು ಭಾರಿ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿದೆ. ಪರಸ್ಪರ ಪಕ್ಷಗಳ ಕಚೇರಿ ಧ್ವಂಸ, ಬೆಂಕಿ ಹಚ್ಚೋ ಕೆಲಸಗಳು ನಡೀತಿವೆ. ಈ ಸಂಬಂಧ ಎರಡೂ ಪಕ್ಷಗಳ 100 ಕಾರ್ಯಕರ್ತರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ನಡುವೆ ಗೃಹ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸುವೇಂದು ಅಧಿಕಾರಿ ಆಸ್ತಿ ಎಷ್ಟಿದೆ? ಸುವೇಂದು ಅಧಿಕಾರಿ ಕಳೆದ 3 ದಶಕಗಳಿಂದ ವಿವಿಧ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ. ಹಾಗಾದ್ರೆ ಇವರ ಆಸ್ತಿ ಎಷ್ಟಿರಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ. ಇವರ ಹತ್ರ ಜಸ್ಟ್ 85 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಯಾವುದೇ ಸಾಲ ಹೊಂದಿಲ್ಲ. ಚಿನ್ನ, ಕಾರು ಯಾವುದೂ ಇಲ್ಲ ಅಂತ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸುವೇಂದುಗೆ 17 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದ್ದು ಎಂಎಲ್ಎ ಸಂಬಳ ಅದರ ಮೂಲವಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಮಮತಾ ಬ್ಯಾನರ್ಜಿ ರೀತಿಯಲ್ಲೇ ಸುವೇಂದು ಅಧಿಕಾರಿ ಕೂಡ ಮದುವೆ ಆಗಿಲ್ಲ. 56 ವರ್ಷ ಆದ್ರೂ ಏಕಾಂಗಿಯಾಗಿ ಜೀವನ ಸಾಗಿಸ್ತಿದ್ದಾರೆ. ಮದುವೆ ಆಗದಿರಲು ಕಾರಣ ಏನು? ಸುವೇಂದು ಅಧಿಕಾರಿ ತಾವು ಮದುವೆ ಆಗದಿರಲು ಕಾರಣ ಏನು ಅಂತ ಕೂಡ ಈ ಹಿಂದೆಯೇ ಹೇಳಿಕೊಂಡಿದ್ರು. ತಮ್ಮ ಜೀವನವನ್ನ ಕಂಪ್ಲೀಟ್ ಆಗಿ ಸಮಾಜ ಸೇವೆಗೆ, ರಾಜಕಾರಣಕ್ಕೆ ಮೀಸಲಿಡೋದು ಇದರ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಆ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರಾದ ಚಂದ್ರ ಸಮಂತ, ಸುಶೀಲ್ ಕುಮಾರ್ ಧಾರಾ, ಅಜೋಯ್ ಮುಖರ್ಜಿ ಅಂತಹ ನಾಯಕರು ಮದುವೆ ಆಗಿರ್ಲಿಲ್ಲ. ಇಡೀ ಜೀವನವನ್ನ ದೇಶಕ್ಕಾಗಿ ಮೀಸಲಿಟ್ಟಿದ್ರು. ಅವರಿಂದ ಪ್ರಭಾವಿತರಾಗಿ ತಾನು ಮದುವೆ ಆಗಿಲ್ಲ ಅಂತ ಸುವೇಂದು ಅಧಿಕಾರಿ ಹೇಳಿಕೊಂಡಿದ್ರು. ಸ್ನೇಹಿತರೆ, ಇದು ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಕಮಲ ಅರಳಿಸಿದ ಸುವೇಂದು ಅಧಿಕಾರಿ ಜೀವನದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.